ಎಲ್ಲರಿಗೂ ನಮಸ್ಕಾರ. ಈ ಎಲ್ಲ ಗೌರವಗಳು ಈ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಭಾಗಿಯಾಗಿದ್ದಂಥವ್ರಿಗೆ, ಇದನ್ನ ಇಷ್ಟು ಅದ್ಭುತವಾಗಿ ಸಕ್ಸಸ್ಫುಲ್ ಮಾಡಿದವ್ರಿಗೆ ಸಲ್ಲಬೇಕು. ಸೊ ಈ ಎಲ್ಲ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ. ತುಂಬಾ ಖುಷಿ ಆಯ್ತು. ತುಂಬಾ ಅದ್ಭುತವಾಗಿ ಚಿತ್ರೋತ್ಸವ ಆಗಿದ್ದು. ಏಕೆಂದ್ರೆ ದಿನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿ ಸಿನಿಮಾಗಳು ಯಾರ್ಯಾರು ನೋಡಿದ್ರು ಎಲ್ಲದ್ರ ಬಗ್ಗೆ ಮಾತಾಡ್ತಾ ಇದ್ರು. ಅಂಡ್ ತುಂಬಾ ಜನ ಫ್ರೆಂಡ್ಸ್ ಕಾಲ್ ಮಾಡಿ ಹೇಳ್ತಾನೆ ಇದ್ರು, ಎಲ್ಲ ಸಿನಿಮಾಗಳನ್ನ ನೋಡಕ್ಕಾಗಿಲ್ಲ ಅಂದ್ರು. ಒಂದಿಷ್ಟು ಸ್ನೇಹಿತರಿಂದ ಅವ್ರು ನೋಡಿದ ಸಿನಿಮಾಗಳ ಬಗ್ಗೆ ಕೇಳಿದ್ವಿ. ಜೊತೆಗೆ ಚಿತ್ರೋತ್ಸವದ ಪುಸ್ತಕದಲ್ಲಿ ಎಲ್ಲಾ ಸಿನಿಮಾಗಳನ್ನ ಪಾಠಗಳನ್ನ ಓದಿದ್ವಿ. ಸೊ ತುಂಬಾ ಅದ್ಭುತವಾದ ಸಿನಿಮಾಗಳು ಅಂಡ್ ತುಂಬಾ ಅದ್ಭುತವಾದ ಚಲನಚಿತ್ರೋತ್ಸವ. ಇದನ್ನ ಇಷ್ಟು ಅದ್ಭುತವಾಗಿ ಸಕ್ಸಸ್ ಮಾಡಿರೋದಕ್ಕೆ ನಮ್ಮ ಚಲನಚಿತ್ರ ಅಕಾಡೆಮಿ ಮತ್ತೆ ಸರ್ಕಾರ ಮತ್ತೆ ಇದರಿಂದ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಪ್ರತಿ ವರ್ಷ ಇಷ್ಟೇ ಅದ್ಭುತವಾಗಿ ಆಗ್ಲಿ ಚಲನಚಿತ್ರೋತ್ಸವ. ಥ್ಯಾಂಕ್ ಯು ಅಂಡ್ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಅಂದ್ರೆ ಈ ತರದೊಂದು ಗೌರವ ಕೊಟ್ಟಿದ್ದಕ್ಕೆ, ಈಗ ರಾಯಭಾರಿಯನ್ನಾಗಿ ಮಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು. ಈ ಶಂಕರ್ ಅವರು DTS ವಾಯ್ಸಲ್ಲಿ ಮಾತಾಡ್ಬಿಟ್ಟು ನಾವು ಯಾರನ್ನ ಇಟ್ಕೊಂಡು ಏನ್ ಮಾಡಿದ್ರು? ವಿಧಾನಸೌಧನೇ ಗಡಬಡ ಅಂತ ನಾನು ಜಾಸ್ತಿ ಮಾತಾಡಲ್ಲ. ಗೌರವಾನ್ವಿತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ KPCC ಅಧ್ಯಕ್ಷರು ಹಾಗೂ ಉಪಮಂತ್ರಿಗಳು DK ಶಿವಕುಮಾರ್ ಸರ್ ಅವರಿಗೆ, ಈ ವಿಧಾನಸೌಧ ಅಡಿಯಲ್ಲಿ ಇವತ್ತು ಕನ್ನಡ ಚಿತ್ರರಂಗದ ನಾವೆಲ್ಲ ಬಂದು ಸಂಭ್ರಮಿಸಿ ಮೆರೀತಾ ಇದ್ವಿ ಅಂದ್ರೆ ಅದಕ್ಕೆ ಕಾರಣಕರ್ತರನ್ನ ನೆನೆಸಲೇಬೇಕಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಚಿತ್ರರಂಗ ಅಂದ್ರೆ ಗ್ಲಾಮರ್, ದಟ್ ಇಸ್ ಡಾಕ್ಟರ್ ವಿಷ್ಣುವರ್ಧನ್. ಧೈರ್ಯ ಡಾಕ್ಟರ್ ಅಂಬರೀಶ್ ಅವರು. ಇವತ್ತಿನ ದಿನ ಇಷ್ಟು ಸಂಭ್ರಮ, ಇಷ್ಟೆಲ್ಲ ನಮ್ಮ ಕನ್ನಡ ಚಿತ್ರರಂಗ ಇಲ್ಲಿ ಕೂತ್ಕೊಂಡು ಇಲ್ಲಿ ಕನ್ನಡದವರು ನಾವು ಊಟ ಮಾಡ್ತಾ ಇದ್ವಿ ಅಂದ್ರೆ ಅದಕ್ಕೆಲ್ಲದಕ್ಕೂ ಮುಖ್ಯ ಕಾರಣರಾದಂತ ಶಂಕರ್ ನಾಗ್ ಅವರನ್ನ ಇಲ್ಲಾಂದ್ರೆ ನಾವು ಯಾರು ಈ ವೇದಿಕೆಯಲ್ಲಿ ಇಲ್ಲಿರೋಕ್ಕೆ ಸಾಧ್ಯವೇ ಇಲ್ಲ. 35 ವರ್ಷಗಳಿಂದ ಈ ಚಿತ್ರರಂಗಕ್ಕೆ ನಾನು ಕೆಲಸ ಮಾಡ್ತಾ ಬಂದಿದ್ದೀನಿ. ಸುಮಾರು ನಮ್ಮ ಗಣ್ಯರು ದೊಡ್ಡವರೆಲ್ಲ ಇದ್ದಾರೆ, ಗೌಡ್ರು ಸಾರಿಲ್ಲ. ನಮ್ಮ ಚಿತ್ರರಂಗದಲ್ಲಿ ಈ ಜೀಸಸ್ಗೆ ಮೊಳೆ ಹೊಡೆದಂಗೆ ಒಂದೇ ಕಡೆ ಇದ್ರೂ ಅವರ ಸಾಧನೆ ನಮ್ಮ ಚಿತ್ರರಂಗಕ್ಕೆ ಅವರ ಕೊಡುಗೆ ನಿಜವಾದ ಅಪಾರವಾಗಿದೆ. ಅವರೆಲ್ಲ ಬಂದಿರೋದು ನಮಗೆ ಬಹಳ ಸಂತೋಷ ಸರ್, ನಿಜವಾದ. ನಿನ್ನೆ ತಾನೇ ನಾನು ಚಾರ್ಜ್ ತಗೊಂಡೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿ, ಅಕಾಡೆಮಿ ಅಧ್ಯಕ್ಷ. ವಾಣಿಜ್ಯ ಮಂಡಳಿ ಸರ್, ಅದು ವಾಣಿಜ್ಯ ಮಂಡಳಿ ಒಂದೇ ಗೊತ್ತಿರೋದು ನಮಗೆ. ಅಕಾಡೆಮಿ ಅಂದ್ರೆ ಏನು ಅಂತ ನೆನ್ನೆ ನೋಡಿದ್ರೆ ಗೊತ್ತು, ಇಷ್ಟು ಜೋಡಿ ಬೆಳೀತಿದೆ ಅಂತ ಮನೆಯಿಲ್ಲ ಗಾಬರಿಯಾಗಿ ಓದೋಗ್ಬಿಟ್ರು. ದೀಕ್ಷೆಗೆ ಸ್ವೀಕಾರ ಮಾಡ್ತಾರೆ. ಇನ್ನೊಂದು ಒಂದು ಹಳೆಯ ಸೇವೆ ಇರಲಿ ಅಂತ ನನ್ನ ಗುರುತಿಸಿ ನಮ್ಮ ಸಹಾಯಕರು ಈ ನಮ್ಮ ಚಿತ್ರರಂಗದ ಕೆಲಸಕ್ಕೆ ಬಿಟ್ಟಿದ್ದಾರೆ. ತಾಯಿ ಸೆರಗನ್ನ ಮಗು ಹೇಗೆ ಹಿಂದೆ ಇಟ್ಕೊಂಡು ಓಡಾಡ್ತಿರುತ್ತೋ ಆ ಥರ ನಮ್ಮ ಮುಖ್ಯಮಂತ್ರಿಗಳ ಹಾಗೂ ಶಿವಕುಮಾರ್ ಸಾಹೇಬರ ಶರ್ಟ್ನ ಇಟ್ಕೊಂಡು, ಅಂದ್ರೆ ಹಿಂದೆ ಮಗು ಥರ ಇಟ್ಕೊಂಡು ನಮ್ಮ ಕುಂದುಕೊರತೆಗಳನ್ನ ಚಿತ್ರರಂಗಕ್ಕೆ ಆಗಬೇಕಾದ ಎಲ್ಲ ಕೆಲಸಗಳನ್ನ ನನಗೆ ಸಿಕ್ಕಿರುವಂಥ ಅವಧಿಯಲ್ಲಿ ಆದಷ್ಟು ನಾನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸ್ತೇನೆ. ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.